दुर्गाये स्वाहा। ओम भयंकरभैरव्ये नमः। दुर्गाये स्वाहा। जय शिवशंकर। ನೆಲ್ಲು ಕುಮಾರ, ಸ್ತಬ್ಧನಾಗು ದಕ್ಷ ಬ್ರಹ್ಮ. ಏಲೇ ವಿಕೃತಿ ವೇಷೆ, ನಿನ್ನನ್ನು ನೋಡಿದರೆ ಅಸುಳೆಯಂತೆ ಕಾಣುತ್ತಿರುವೆ. ನೀ ಯಾರು ಕುಮಾರ? ನಿನಗೇಕೆ ಅಸುವೇಕದ ವಿಚಾರ? ಸಾಕು, ಬಾಯಿ ಮುಚ್ಚು ದಕ್ಷ. ದರ್ಶಕ, ಅದ್ಯಾವ ನಿಷ್ಠುರದ ಮಾತು? ನಿಷ್ಠೂರವೇನು ದಕ್ಷ ಬ್ರಹ್ಮ? ತಾಯಿಯೇ ಗೌರಿ, ತಂದೆಯೇ ಶಿವ, ಅವರ ನಿಂದಾಸ್ಪದವಾದ ಯಜ್ಞನಾಶಕ್ಕೆ ಸಂಶಯವೇನು? ತಾಯಿಯು ಸತ್ತಳು, ತಂದೆಯ ಸಮಾಧಿಯಲ್ಲಿ ನಿಂತಿರುವನು. ನಾಶವಿಲ್ಲದ ಶಿವಭಕ್ತಿಯಲ್ಲಿ ವಿನಾಶವನ್ನು ಕಲ್ಪಿಸುವ ಅಜ್ಞಾನಿ. ದಕ್ಷ ಬ್ರಹ್ಮ, ಮರವನ್ನು ಕಡಿದು ಮರವನ್ನು ಮೈ ಮೇಲೆ ಬೀಳಬಂದು ನಿಂತಿರುವೆಯಾ? ನಂದೀಶ್ವರ, ನಿನ್ನನ್ನು ಯಜ್ಞಕ್ಕೆ ಅವಿರ್ಭಾಗವಾಗಿ ಮಾಡುವೆನು. ಸಾಕು, ಬಾಯಿ ಮುಚ್ಚು. ಗರ್ಭದಿಂದ ಮೆರೆತಿರುವೆಯಾ? ಮನಸ್ಸಿಗೆ ಬಂದಂತೆ ಮಾತನಾಡಲು ನಿನ್ನ ಪರಿಸ್ಥಿತಿಗೆ ದಂಡ. ದಕ್ಷ ಪೂಜನೆ ಘಟಿಸಿದ ನಂದೀಶ, ಈಗ ನಿನ್ನನ್ನು ಸುತ್ತಿ ಘಟಿಸುತ್ತಿರುವ ಶಿವ ಗಣಗಳನ್ನು ನಾನ ಯಜ್ಞ ಭೂಮಿಯಲ್ಲಿ ಅವಿರ್ಭಾಗವನ್ನಾಗಿ ಮಾಡುವೆನು. ಸ್ಥಿರನಾಗು ದಕ್ಷ. ಏನನಾಗು ವೀರಭದ್ರ. ಧರ್ಮಕ್ಕೆ ವಿರೋಧವಾದ ನಿನ್ನ ಗರ್ವದ ಬೇರನ್ನು ಕಿತ್ತೊಗೆಲು ಬಂದಿರುವ ಈ ವೀರಾಗ್ರನಿಗೆ ನಿನ್ನ ಯಜ್ಞದ ಅವಿರ್ಭಾಗವನ್ನು ಒಪ್ಪಿಸಿ ಹರಣವನ್ನು ನೀಗುವೆಯೋ ಅಥವಾ ಕ್ಷಮೆಯನ್ನು ಬೇಡುವೆಯೋ? ಕಾಲರುದ್ರವನ್ನು ಯಜ್ಞ ಬಸವನ್ನಾಗಿ ಕಟ್ಟಿ ಕರ್ಪೂರದಂತೆ ಉರಿಯಲು ಮಾಡಿರುವ ಈ ಮಹಾಭಯಂಕರವಾದ ಈ ದಕ್ಷ ಯಜ್ಞದಲ್ಲಿ ನಿನಗೆ ಸ್ಥಳವಿಲ್ಲ. ನಿಲ್ಲು. ನಿಲ್ಲು. ಪ್ರತ್ಯಕ್ಷರಾಗು ಪರಮೇಶ್ವರ. ಪರಮೇಶ್ವರ, ನಾನು ಬಂದಂತ ಮಹತ್ತರವಾದ ಕಾರ್ಯವು ನೆರವೇರಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದನು ವೀರಭದ್ರ ಕುಮಾರ. ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ನಿನ್ನ 32 ವಾದಿಗಳಿಗೆ ಬಲಿಯಾದ ಆ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಯಜ್ಞ ಕುಂಡದಲ್ಲಿ ದಕ್ಷರ ಶಿರವನ್ನು ಅರ್ಪಿಸಿದೆವು. ನಂದೀಶ್ವರ, ಯಜ್ಞದ ಪೂರ್ಣವಾದಿಗೆ ತಂದಿದ್ದ ಆ ಮೇಷದ ಶಿರಸ್ಸಲ್ಲಿ ಪರಮಾತ್ಮ ಹಾಕ್ಬೇಕ. ಎತ್ಕ ಚೋರ್ ಲೈಟ್ ಹಾಕಣ. ಸಾಕು ಸಾಕು. ಆಯ್ತು, ಇದ್ದಾಳೆ.